ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇನ್ನೇನು ಸಂಕ್ರಾಂತಿ ಹತ್ತ ಬರ್ತಾ ಇದೆ, ನಾಳಿದ್ದು ಸಂಕ್ರಾಂತಿ. ಅದಕ್ಕೆ ನಮ್ಮಮ್ಮ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ, ಎಳ್ಳು ಬೆಲ್ಲ ಕಬ್ಬು ಎಲ್ಲ ಕೊಡೋಕ್ಕೆ. ನೋಡಿ ನಮ್ಮಮ್ಮ ಯಾವಾಗಲೂ ಕ್ರಿಯೇಟಿವ್ ಆಗಿರಬೇಕು ಅಂತ ಮಡಿಕೆನೆಲ್ಲ ಪೇಂಟ್ ಮಾಡಿ, ಅದನ್ನು ಡಿಸೈನ್ ಆಗಿ ಪೇಂಟ್ ಮಾಡಿ ಅದರಲ್ಲಿ ಎಳ್ಳು ಬೆಲ್ಲ ಎಲ್ಲ ಕೊಡ್ತಾರೆ. ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿರುತ್ತೆ. ನೀವು ಈ ಥರ ನಿಮ್ಮ ಪೇರೆಂಟ್ಸ್ ಹತ್ರ ಕೂಡ ಈ ಥರ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ. ಪ್ರತಿ ಇಯರ್ ನಮ್ಮಮ್ಮ ಇದೇ ಥರ ಮಾಡೋದು. ನಮ್ಮಮ್ಮ ಹೇಗೆ ಮಾಡ್ತಾರೆ, ಏನೇನು ಯೂಸ್ ಮಾಡ್ತಾರೆ ಅಂತೆಲ್ಲ ವಿಡಿಯೋ ನೋಡಿ, ಓಕೆನಾ? ನೀವು ಹಾಗೆ ಮಾಡಿ ನೋಡ್ತಾ ಇರಿ. ನೋಡಿ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಫಸ್ಟ್ ಸ್ಟೆಪ್ ಏನಂದರೆ ಎಲ್ಲ ತೊಳೆದಿಟ್ಕೊಂಡಿದ್ದಾರೆ ನೀಟಾಗಿ, ಈ ಥರ ತೊಳೆದ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರೋದು, ಅದಕ್ಕೆ ಸೆಟ್ ಆಗೋ ಥರ ಕಲರ್ಸು ಈ ಥರ ಪೇಂಟ್ ಮಾಡ್ಕೊಂಡಿದ್ದಾರೆ ನೋಡಿ. ಪೇಂಟ್ ಮಾಡಿಕೊಂಡು ಒಣಗಕ್ಕೆ ಇಕ್ಕಿದ್ದಾರೆ ಸ್ವಲ್ಪ ಹೊತ್ತು. ಅದಕ್ಕೆ ಯಾವ್ದು ಬೇಕೋ ಆ ಥರ ಪೇಂಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನೀವು ಡಿಸೈನ್ಸ್ ಮಾಡ್ಕೋಬೋದು, ಯಾವ ಥರ ಬೇಕೋ ಪ್ಯಾಟ್ರನ್ಸ್ ಯಾವ ಥರ ಮಾಡ್ಕೋಬೋದು ನೀವು. ಫಸ್ಟು ನೀವು ಪೇಂಟ್ ಮಾಡ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಹೊತ್ತು ಹಾರಾದ್ಮೇಲೆ ಅದ್ರ ಡಿಸೈನ್ ಮೇಲೆ ಹಾಕ್ಬೋದು. ನೋಡಿ ಅಮ್ಮ ಮಾಡ್ತಾ ಇದ್ದಾರೆ. ನೋಡಿ ಸಂಕ್ರಾಂತಿಗೆ ಪ್ರತಿ ವರ್ಷ ನಾನು ಈ ಥರ ಮಣ್ಣಿನ ಇದ್ರಲ್ಲಿ ಕೊಡ್ತೀನಿ, ಮಣ್ಣಿನ ಪಾಟಲ್ಲಿ. ಇದು ಹಳೆ ಕಾಲದ್ದು ಲೆಕ್ಕನೂ ಹೌದು, ಜೊತೆಗೆ ಪ್ಲಾಸ್ಟಿಕ್ಕು ಅದು ಇದು ಯೂಸ್ ಮಾಡೋ ಬದಲು ನಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದ್ರೊಳಗೆ ಕೊಟ್ಟರೆ ಒಂಥರ ನೋಡೋಕ್ಕೂ ಸಾಂಪ್ರದಾಯಿಕವಾಗಿ ಕಲೆ ಮತ್ತು ನಾವು ಏನನ್ನ ಕವರನ್ನ ಕೊಡ್ತಾರೆ, ಅದು ನಾವು ಕೊಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ. ಇದೆಲ್ಲ ಆದರೆ ಏನನ್ನ ಹಾಕೊಂಡು ಇಟ್ಕೋತಾರೆ, ನೆನಪಿರುತ್ತೆ. ನೀವು ಪ್ಲಾಸ್ಟಿಕ್ ಅದ್ರಲ್ಲಿ ಕೊಟ್ಟರೆ ಇಟ್ಕೊತಾರೆ, ಆಮೇಲೆ ಬಿಸಾಕ್ತಾರೆ. ಬಟ್ ಈ ಥರ ಮಣ್ಣಿನಲ್ಲಿ ಕೊಟ್ಟಾಗ ಸಾಂಪ್ರದಾಯಿಕವಾಗಿ ನಮ್ಮ ಕಲೆ ಉಳಿಯುತ್ತೆ. ಜೊತೆಗೆ ಯೂನಿಕ್ ಆಗಿ ಎಲ್ಲರೂ ಕೊಡೋ ರೀತಿ ಕೊಡ್ದಿರ ಯೂನಿಕ್ ಆಗಿ ಸಾಂಪ್ರದಾಯಿಕವಾಗಿ ಇವಾಗ ಇಟ್ಕೊಟ್ಟಾಗ ಅವರು ನೆನಪಾಗಿ ಒಂದು ಕಡೆ ಹಿಡ್ಕೊತಾರೆ ಇಂಥವ್ರು ಕೊಟ್ಟರು ಅಂತ. ಸೊ ಯಾವತ್ತೂ ಕೂಡ ನಾನು ಯೂನಿಕ್ಕಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನೇ ಕೊಟ್ಟರು ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನೆನಪಾಗಿ ಉಳಿಬೇಕು. ಸೊ ನಾನು ಪ್ರತಿ ವರ್ಷ ಈ ಥರ ಮಾಡಿ ಇದ್ರ ಮೇಲೆಲ್ಲ ಡಿಸೈನ್, ರಂಗೋಲಿ ಡಿಸೈನು ಇಲ್ಲ ಬೇರೆ ಡಿಸೈನ್ಸು ಕಾಂಬಿನೇಷನ್ಗೆ ನೋಡಿಕೊಂಡು ಡಿಸೈನ್ ಮಾಡಿ ಅದರೊಳಗೆ ಎಲ್ಲ ತುಂಬಿ ಚಿಕ್ಕದಾಗಿ ಕಬ್ಬಿಟ್ಟು ಕೊಟ್ಟರೆ ನನ್ನ ಮಗಳಿಗಂತೂ ಖುಷಿ ಎತ್ಕೊಂಡೋಗಿ ಕೊಡೋದಕ್ಕೆ. ಸೊ ಇದೆಲ್ಲ ನಮ್ಮಮ್ಮ ಕಷ್ಟಪಟ್ಟು ಮಾಡಿದ್ರು ನಾನೇ ಕೊಡೋದು ಅದನ್ನು. ನನ್ನ ಮಗಳು ಕೇಳಿ ಕೊಡಿಸ್ತೀನಿ. ಸೊ ಹೆಣ್ಮಕ್ಳು ಇರೋರ ಮನೇಲಿ ಈ ರೀತಿ ಎಲ್ಲ ಮಾಡಿ ನಾರ್ಮಲಾಗಿ ಅಯ್ಯೋ ಯಾರು ಕೊಡ್ತಾರೆ, ಯಾವಾಗಲೂ ಏನು ವರ್ಷ ಪೂರ್ತಿ ಸಂಕ್ರಾಂತಿ ಬರೋಲ್ಲ, ಹಬ್ಬಗಳು ಅಂದಾಗ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ. ಅದೊಂಥರ ಸಡಗರ ನಮಗೆ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಚಿಕ್ಕದಾಗಿ ಪುಟ್ಟದಾಗಿ ಅಷ್ಟು ಸಾಧ್ಯ ಆಗೋ ಥರ ಅದನ್ನು ಕಲರ್ಫುಲ್ಲಾಗಿ ಮಾಡಿ ಒಬ್ಬರು ಖುಷಿ ಪಡೋ ಥರ ಕೊಡೋದನ್ನೇ ಈ ರೀತಿಯಾಗಿ ಕೊಟ್ಟಾಗ ಗಿಫ್ಟ್ಗಳನ್ನ ತುಂಬ ಇಷ್ಟವಾಗಿ ಇಟ್ಕೊತಾರೆ. ಸೊ ನೋಡಿ ನಾನು ಈ ರೀತಿ ಪಾಟ್ಗಳು ತೊಗೊಂಡು ಎಲ್ಲ ನೋಡಿ, ಇದೆಲ್ಲ ಆಗೆಲ್ಲ 5 ರೂಪಾಯಿ 10 ರೂಪಾಯಿ ಇರೋದು ಈಗ 35-40 ರೂಪಾಯಿ ಹೇಳ್ತಾರೆ ಒಂದೊಂದು. ಏನೂ ಮಾಡೋಕ್ಕೆ ಕಾಲ ಹಂಗೆ ತಕ್ಕನಾಗೆ ಎಲ್ಲ ರೇಟ್ಗಳು ಬದಲಾಗ್ತಿದೆ, ಎಲ್ಲ ಕಾಸ್ಟ್ಲಿ ಇದೆ. ಸೊ ತಂದು ಈ ರೀತಿ ಎಲ್ಲ ಕಲರ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಮೇಲೆ ಈ ಥರ ಒಂದು ಕೊಟ್ಬಿಡ್ತೀನಿ. ಇದ್ರ ಮೇಲೆ ಡಿಸೈನ್ ಮಾಡ್ತೀನಿ. ಈಗೆಲ್ಲ ಯೂಟ್ಯೂಬಲ್ಲೆಲ್ಲ ಬರೀ ಇದೇ ಥರದ್ದು ತೋರಿಸ್ತಾರೆ. ಬಟ್ ನಾನು ಒಂದು 7-8 ವರ್ಷದಿಂದನೂ ಕೂಡ ದೇಶಾನಿಕೆಯಲ್ಲಿ ಈ ರೀತಿಯೇ ಮಾಡಿಕೊಡ್ತಾ ಇರೋದು. ನನಗೂ ಕೂಡ ಇಷ್ಟ ಈ ರೀತಿ ಎಲ್ಲ ಮಾಡೋದಕ್ಕೆ, ಈ ಥರ ಕಲೆಗಳೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, 1-2 ಅವರ್ 3 ಅವರ್ ಕೆಲಸ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ, ಬಟ್ ಅದು ನೋಡಿದ ತಕ್ಷಣ ಆ ಖುಷಿನ ನಮ್ಗೆ ಖುಷಿ ಆಗುತ್ತೆ. ಸೊ ಒಬ್ರು ಕೊಟ್ಟಾಗ ಅವರು ಖುಷಿ ಪಡ್ತಾರಲ್ಲ, ಅವಾಗ ನಮ್ಮ ಕೆಲಸ ಟೈಮಿ ಅದೆಲ್ಲ ಏನು ಅನಿಸಲ್ಲ. ನೋಡಿ ಮಾಡ್ತಾಯಿದ್ದು ಈ ಥರ ನೀವು ಮಾಡಿ ಕ್ರಿಯೇಟಿವ್ ಆಗಿರುತ್ತೆ, ಖುಷಿನೂ ಆಗುತ್ತೆ ಕೊಡೋರಿಗೆ. ಯೂಟ್ಯೂಬಲ್ಲಿ ತುಂಬ ತೋರಿಸ್ತಾ ಇರ್ತಾರೆ. ನಾನು ಯೂಟ್ಯೂಬೇ ಅಂತಲ್ಲ, ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಂಚೆಯಿಂದನೂ ನಾನು ಈ ರೀತಿಯೇ ಮಾಡಿ ನಾನು ತುಂಬ ಚಿಕ್ಕ ವಯಸ್ಸಿಂದಾಗಿಂದನೂ ನೋಡ್ತಾ ಇದ್ದೀನಿ. 2-3 ಇಯರ್ಸಿಂದ ಅವಳ ಕೈಯಲ್ಲಿ ಕೊಡಿಸ್ತೀನಿ. ಅವಾಗ ನಾನೊಂದು 4 ಇಯರ್ಸ್ ಇದ್ದಂಗಿದ್ದಾನು ನನಗೆ ನೆನಪು, ನಮ್ಮಮ್ಮ ಮಾಡ್ತಾಯಿದ್ರು ಇದನ್ನೆಲ್ಲ ನಾನು ಮುಂದೆ ಈ ರೀತಿ ಮಾಡಿ ಕೊಡ್ತೀನಿ. ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆಂದ. ಆಮೇಲೆ ಅದನ್ನು ಕೊಟ್ಟವರು ಕೂಡ ಖುಷಿ ಪಡ್ತಾರೆ. ಒಂಥರ ಯೂನಿಕ್ ಆಗಿರುತ್ತೆ. ನಮ್ಮ ಸಂಸ್ಕೃತಿನ ಉಳಿಸ್ಬೋದು. ಪ್ಲಾಸ್ಟಿಕ್ ಮುಕ್ತವಾಗಿ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಇದರೊಳಗೆ ನೀರು ಹಾಕಿ ಪಾಟಲ್ಲಿ ಗಿಡಗಳು ಹಾಕ್ಬೋದು. ನಾನು ಕೆಲವೊಂದು ಕಡೆ ಇಟ್ಟಿದ್ದೀನಿ ನೋಡಿ, ನಾನು ಕೂಡ ಮಾಡಿಬಿಟ್ಟು ಅದ್ರೊಳಗೆ ಗಿಡಗಳು ಹಾಕಿರ್ತೀನಿ. ಇಲ್ಲ ಹಾಗೆ ಡಿಸೈನಾಗಿ ಇಟ್ಕೊಬೋದು ಒಂದು ಕಡೆ, ನೋಡ್ಲಿಕ್ಕೆ ಚೆಂದ.
ನೋಡಿ ನಮ್ಮಮ್ಮ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ. ಎಲ್ಲ ನೋಡಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದಾರೆ. ಒಂದು 4 ಎಲ್ಲ ಕಲರ್ ಮಾಡಿದ್ದಾರೆ. ಇನ್ನೊಂದು ಕೊನೆಯದಾಗಿ ಕಲರ್ ಮಾಡ್ತಾ ಇದ್ದಾರೆ. ಆಮೇಲೆ ಇದನ್ನೆಲ್ಲ ಕಲರ್ ಮಾಡಿದ್ಮೇಲೆ ಡಿಸೈನ್ ಮಾಡ್ಕೊಳ್ಳೋದು. ನೋಡಿ ಉದಾಹರಣೆಗೆ ಲಾಸ್ಟ್ ಇಯರ್ದು ಮಾಡಿದ್ದಿದೆ. ಇದನ್ನು ಬೇಕಾದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಮಾಡಿಕೊಂಡು ಮನೇಲಿ ಶೋಕೇಶಲ್ಲಿ ಸೋಗೆ ಆ ಥರ ಎಲ್ಲ ಇಟ್ಕೋಬೋದು. ನೋಡಿ ನಮ್ಮಮ್ಮ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ನೀಟಾಗಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕೂಡ ನಮ್ಮಮ್ಮ ಗಿಡಗಳು ಹಾಕಿ ಇಟ್ಕೊಂಡಿದ್ದಾರೆ. ಬೇಕಾದ್ರೆ ಹಾಕ್ಕೊಂಡು ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಇದ್ದರೆ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದಾರೆ ನಮ್ಮಮ್ಮ, ಯೂನಿಕ್ಕಾಗಿ. ಇದರಲ್ಲಿ ಎಳ್ಳು ಬೆಲ್ಲ ಎಲ್ಲ ಕೊಡ್ಬೋದು. ನೀವು ಬೇಕಾದ್ರೆ ಶೋಗೂ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇದೆಲ್ಲ ಡ್ರೈಗೆ ಬಿಟ್ಟಿದ್ದಾರೆ. ಆಮೇಲೆಲ್ಲ ಡಿಸೈನ್ಸ್ ಮಾಡ್ಕೋತಾರೆ. ಯಾವ ಥರ ಬೇಕು ಆ ಥರ ಎಲ್ಲ ಕಲರ್ ಕಾಂಬಿನೇಷನ್ನಾಗಿ ಕಲರ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿ ಮಾಡ್ತಾಯಿದ್ದಾರೆ ಅಮ್ಮ. ನೋಡಿ ಎಲ್ಲರೂ ಏನು ಮಾಡ್ತಾರೆ ಈ ಕಾಲದಲ್ಲಿ, ಸ್ವಲ್ಪ ಸೋಮಾರಿಗಳಾಗ್ಬಿಟ್ಟು ಅಂಗಡಿಯಿಂದ ತಂದು ಕೊಟ್ಬಿಡ್ತೀವಿ ಪ್ಲಾಸ್ಟಿಕ್ ಬಾಕ್ಸ್ ಪ್ಯಾಕೆಟಲ್ಲಿ. ಅದಕ್ಕೆ ಒಂದು 100ರಿಂದ 200 ರೂಪಾಯಿ ತೊಗೊತಾರೆ ಒಂದೊಂದು ಗಿಫ್ಟು ಬಾಕ್ಸ್ಗೂ. ಸೊ ನಾವೇ ಈ ರೀತಿ ತಂದು ಮಾಡಿದಾಗ ದುಡ್ಡು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಸಾಂಪ್ರದಾಯಿಕವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಈ ಥರ ಮಡಿಕೆಯಲ್ಲಿ ಕೊಟ್ಟಾಗ ಸಾಂಸ್ಕೃತಿಕವಾಗಿ ಇದೊಂಥರ ಚೆನ್ನಾಗೂ ಕಾಣುತ್ತೆ. ನಮ್ಮ ಕಲೆ ಖುಷಿ ಆಗುತ್ತೆ, ನಮ್ಮ ಕಲೆ ಉಳಿಯುತ್ತೆ. ಆಮೇಲೆ ಯೂನಿಕ್ ಆಗಿರುತ್ತೆ. ಎಲ್ಲರೂ ಕೊಡೋದಕ್ಕಿಂತ ನಾವು ಕೈಯಿಂದ ಅದಕ್ಕೆ ಸ್ವಲ್ಪ ಕೆಲಸ ಕೊಟ್ಟು ಮಾಡಿದಾಗ ಅದು ನೆನಪಾಗಿ ಉಳಿಯುತ್ತೆ. ಅದನ್ನು ಅವರು ಒಂದು ಕಡೆ ಶೋಕೇಸಲ್ಲಿ ಇಟ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ ನೀವು ಅದೆಲ್ಲ ಡ್ರೈ ಆದಮೇಲೆ ನೀವು ಡಿಸೈನ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಮಿಕ್ಸ್ ಆದರೆ ಕಲರೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತೀನಿ. ಲೈಟ್ ಕಲರ್ಸ್ನ ಈ ಥರ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಕಾಂಟ್ರಾಸ್ಟ್ ಕಲರ್, ಯಾವ್ಯಾವ ಕಲರ್ಸ್ಗೆ ಕಾಂಟ್ರಾಸ್ಟ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದ್ರ ಮೇಲೆ ನಿಮ್ಗೆ ಯಾವ ಡಿಸೈನ್ಸ್ ಬೇಕು, ಇಲ್ಲ ರಂಗೋಲಿ ಡಿಸೈನ್ಸ್ಗಳು, ಇಲ್ಲ ಮತ್ತೊಂದು ಎಲ್ಲಿ ನಿಮ್ಗೆ ಯಾವ ಥರ ಮೈಂಡ್ ಇರುತ್ತೆ ಆ ರೀತಿ ಮಾಡ್ಕೊಬೋದು. ಸೊ ನಾನು ಈ ಥರ ಹಾಕಿ ಇದಕ್ಕೆ ಒಣಗಿಸಿ ಒಂದು 1/2 hour, ಆಮೇಲೆ ಅದು ಡಿಸೈನ್ಗಳು ಮಾಡ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟು, ಫಸ್ಟು ತೊಳೆದು ಇಟ್ಕೊಂಬಿಡಿ ಕ್ಲೀನಾಗಿ. ಫಸ್ಟ್ ಸ್ಟೆಪ್ ತೊಳೆದು ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ನೀಟಾಗಿ ಯಾವ್ದು ಬೇಕು ಈ ಥರ ಕಲರ್ಸ್ ಕಾಂಬಿನೇಷನಾಗಿ ಮಾಡಿಕೊಂಡು ಆಮೇಲೆ ಡಿಸೈನ್ ಮಾಡ್ಕೋಬೇಕು. ಡ್ರೈ ಮಾಡಾದ್ಮೇಲೆ ಡಿಸೈನ್ ಮಾಡ್ಕೋಬೇಕು. ನೋಡಿ ನಮ್ಮಮ್ಮ ಎಲ್ಲ ಮಾಡಿದ್ದಾರೆ. ಕಾಂಬಿನೇಷನ್ ಯಾವ್ದಾದ್ರು ಚೆನ್ನಾಗಿರುತ್ತೆ ಅಂತ ಫುಲ್ಲು ಒಂದು ಅರ್ಧ ಅವರ್ ಏನೋ ಆಯ್ತಲ್ಲ ಅಮ್ಮ ಮಾಡ್ತಾ ಇರ್ತೀನಿ. 2 hours ಕೆಲಸ ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ಆದರೆ ಆ ರಿಸಲ್ಟ್ ಸಿಕ್ಕಿದಾಗ ಫುಲ್ ಖುಷಿ ಆಗುತ್ತೆ. ಜಾಸ್ತಿ ಟೈಮ್ ಆದ್ರೂ ಹೌದು ಖುಷಿ ಆಗುತ್ತೆ, ಯೂನಿಕ್ ಆಗಿರುತ್ತೆ. ಕೊಟ್ಟವರು ಕೂಡ ಖುಷಿ ಪಡ್ತಾರೆ. ಸೊ ಯೂನಿಕ್ ಆಗಿ ಮಾಡ್ಬೇಕು ಏನೇ ಒಂದು, ಆಗಷ್ಟೇ ಜನ. ಅದೇ ಕವರಲ್ಲಿ ಕೊಟ್ಟರು ಯಾವ್ದನ್ನ ಕೊಟ್ಟರು ಏನಾನ ಆದರೆ ಬಿಸಾಕ್ಬಿಡ್ತಾರೆ. ಏನಕ್ಕೆ ಅಂತ ಗೊತ್ತಾಗಲ್ಲ. ಆದರೆ ಈ ಥರ ಕೊಟ್ಟರೆ ಅವ್ರು ಶೋಕೇಶಲ್ಲಿ ಇಟ್ಕೋತಾರೆ ಅಥವಾ ಪ್ಲಾಂಟ್ಸ್ ಬೆಳೆಸ್ಕೋತಾರೆ. ಏನಾನ ಮಾಡ್ಕೋಬೋದು ಇದರಲ್ಲಿ. ಚೆನ್ನಾಗಿರುತ್ತೆ ಒಂಥರ ಕೊಟ್ಟಾಗ. ಆಮೇಲೆ ಇದು ಸಾಂಪ್ರದಾಯಿಕವಾಗೂ ಆಗೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ದು. ಮತ್ತು ನಾವು ಎಷ್ಟೇ ಇದಾದರೂ ಕೂಡ ಏನು ಮಾಡ್ತಾ ಇದ್ದೀವಿ ಈಗ, ಈ ಥರ ಮಣ್ಣಿನ ವಸ್ತುಗಳಿಗೆ ಹೋಗ್ತಾ ಇದ್ದೀವಿ. ಮಣ್ಣಿನ ವಸ್ತುಗಳಿಂದ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಇರಲ್ಲ. ಆರೋಗ್ಯಕ್ಕೆ ಒಳ್ಳೆಯದು, ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಚೆನ್ನಾಗಿರುತ್ತೆ ಒಂಥರ ನೋಡ್ಲಿಕ್ಕೆ ಚೆಂದ ಇವು. ಮತ್ತು ನಮ್ಮಮ್ಮ ಕೂಡ ನ್ಯಾಚುರಲ್ ಕಲರ್ಸೇ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ ಜಾಸ್ತಿ ಕಾಸ್ಟ್ ಆದರೂ ನ್ಯಾಚುರಲ್ ಕಲರ್ಸ್. ನೋಡಿ ನೀವು ಈ ಥರ ಕ್ರಿಯೇಟಿವ್ ಆಗಿ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರ ಮನೆಗೂ ಕೊಟ್ಟರೆ ಅಂತ ಹೇಳ್ತೀನಿ. ನೋಡಿ ಫೈನಲಿ ಎಲ್ಲ ನಮ್ಮ ಮಮ್ಮಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಕೂಡ ಸ್ವಲ್ಪ ಐಡಿಯಾಸ್ ಕೊಟ್ಟೆ ಅದರಲ್ಲಿ ಕಬ್ಬಿಂದೆಲ್ಲ. ನೋಡಿ ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲ. ನೋಡಿ ಎಲ್ಲ ಕಾಂಬಿನೇಷನ್ ಮೇಲೆ ಹಾಕಿದ್ದೀನಿ. ಯಾವ ಕಲರ್ಸ್ ದೇಶನೇ ಹತ್ರ ಇತ್ತೋ ಅದರೊಳಗೆ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ತಲೆಗೆ ಯಾವ ಕಲರ್ ಓಡುತ್ತೆ ಆ ಥರ ಡಿಸೈನ್ ಮಾಡಿದ್ದೀನಿ. ಮಧ್ಯದಲ್ಲಿ ಕಬ್ಬು ಬರಿ ಅಂತ ಹೇಳಿದ್ಲು ದೇಶನೇ ಐಡಿಯಾ ಕೊಟ್ಲು. ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಇದಕ್ಕೆ ಎಲ್ಲೋ ಬೆಲ್ಲ ಕಬ್ಬು ಎಲ್ಲ ಇಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ ನನ್ನ ಮಕ್ಕಳನ್ನ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೋಡಿ ನಮ್ಮ ದೇಶಾನಿ, ನಮ್ಮ ಕರಿ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ನೋಡಿ. ಇವಳು ದೊಡ್ಡವಳು, ಅಕ್ಕ, ಇವಳು ತಂಗಿ. ಅಕ್ಕ ಬಂದು ಸಾಂಬಾ ಅಂತ,
ತಂಗಿ ಬಂದು ಶಿವು ಅಂತ. ಇಬ್ರಿಗೂ 3 ತಿಂಗಳು ಹೆಚ್ಚು ಕಮ್ಮಿ. ಸೊ ಅವ್ರ ಮಮ್ಮಿ ತೀರೋದ್ಲು ಕರಿ. ಸೊ ಅದರಿಂದ ಅವಳೇ ತಾಯಿಯಾಗಿ ಅವರ ತಂಗಿಗೆ ಹಾಲು ಕುಡಿಸ್ತಾ ಇದ್ದಾಳೆ, ಮಗು ಥರ ನೋಡ್ಕೊತಾಳೆ. ಸೊ ನೋಡಿ, ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಮಾನವೀಯತೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಕ್ಯೂಟಾಗಿದ್ದಾರೆ ಇವಳೇ ಬೇರೆ ಸಲ ಹುಟ್ಟಿದ್ದು, ಇವಳೇ ಬೇರೆ ಸಲ ಹುಟ್ಟಿದ್ದು, ಆದರೂ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ. ಪಾಪ ಹಾಲು ಕುಡಿಸ್ತಾಳೆ, ನಮ್ಗೆ ಅದೇ ಖುಷಿ ನೋಡಿ. ಹಾಲು ಕುಡಿತಿದೆ ನೋಡಿ. ಅದು ಇದಿನ್ನ ಚಿಕ್ಕ ಮರಿನೇ, ಇದೇ 3 ತಿಂಗಳು, ಇದು 6 ತಿಂಗಳು ಮರಿ, ಅದು 3 ತಿಂಗಳು ಮರಿ. ಸೊ ಇವಳು ಅವಳ ತಂಗಿಗೆ ಹಾಲು ಕುಡಿಸೋದು, ಅವಳು ತಾಯಿ ಅಂತ ಇವಳನ್ನೇ ಅಂದ್ಕೊಂಡಿದ್ದಾಳೆ. ಯಾಕಂದರೆ ಕರಿ ಬಂದು ಪ್ರೆಗ್ನೆಂಟ್ ಆದಾಗಿಂದ ಮಕ್ಕಳನ್ನ ಬೆಕ್ಕೊಳ್ಳೋ ಏನಾಗುತ್ತೆ, ಪ್ರೆಗ್ನೆಂಟಾಗಿ 1 ಮಂತ್ ಆಗ್ತಾ ಇರೋಂಗೆ ಮರಿಗಳನ್ನ ಸೇರಿಸಲ್ಲ ಹತ್ರ. ಸೊ ಅದು ಚಿಕ್ಕ ಮಗು ಆಗಿರೋದ್ರಿಂದ ಇವಳ ಜೊತೆನೇ ಬೆಳೀತು. ಸೊ ಇವಳನ್ನೇ ತಾಯಿ ಅಂದ್ಕೊಂಡಿದೆ. ಅಕ್ಕ ತಂಗಿರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಥರ ಆಗಿದೆ. ಸೊ ನನಗಂತೂ ಖುಷಿ ಆಗುತ್ತೆ ಅವಳು ನೋಡೋದು. ನೋಡಿ ಎಷ್ಟು ಮುದ್ದ, ಇವಳು ಚೆನ್ನಾಗಿದ್ದಾಳೆ, ಇವಳು ಚೆನ್ನಾಗಿದ್ದಾಳೆ. ಓಕೆ, ಬಾಯ್ ಮಾಡಿಬಿಡಿ, ವಿಡಿಯೋ ಎಂಡ್ ಮಾಡೋಣ. ಬಾಯ್. ಸೊ ಇಂದ ನೆಕ್ಸ್ಟ್ ವಿಡಿಯೋ ನೀವು ಈ ರೀತಿಯಾಗಿ ಮಾಡಿಕೊಂಡು ಇದರೊಳಗೆ ಎಳ್ಳು ಬೆಲ್ಲ ಕೊಟ್ಟರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಂದ ನೆಕ್ಸ್ಟ್ ವಿಡಿಯೋ.